ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತ್ಯ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಭೀಷ್ಮನು ಧರ್ಮರಾಜನಿಗೆ ರಾಜನ ಆಳ್ವಿಕೆಯ ರೀತಿಯನ್ನು ತಿಳಿಸಿದುದು ಎಂಬ 89ನೆಯ ಅಧ್ಯಾಯಕ್ಕೆ ಸ್ವಾಗತ. ಭೀಷ್ಮನು ಧರ್ಮರಾಜನನ್ನು ಕುರಿತು ಹೇಳುತ್ತಾನೆ: ಓ ಧರ್ಮರಾಜ, ನಿನ್ನ ರಾಜ್ಯದಲ್ಲಿ ತಿನ್ನುವುದಕ್ಕೆ ಯೋಗ್ಯವಾದ ಹಣ್ಣುಗಳುಳ್ಳ ಮರಗಳನ್ನು ಜನರು ಕಡಿಯಬಾರದು. ಮೊದಲನೆಯ ಫಲವು ಅಥವಾ ಹಣ್ಣುಗಡ್ಡೆಗಳು ಬ್ರಾಹ್ಮಣರ ಸ್ವತ್ತೆಂದೇ ಹಿರಿಯರ ಹೇಳಿಕೆಯಾಗಿರುವುದರಿಂದ ಮೊದಲನೆಯ ಫಲವು ಆ ಮರಗಳಲ್ಲಿ ಆಗಿ ಮಿಕ್ಕಿದುದನ್ನು ಇತರ ಜನರು ಅನುಭವಿಸಬಹುದು. ಬ್ರಾಹ್ಮಣರಿಗೆ ಅಡ್ಡಿಯಾಗಿ ಯಾವನು ಯಾವ ವಸ್ತುವನ್ನು ಯಾವ ವಿಧದಿಂದಲೂ ಅಪಹರಿಸಬಾರದು. ರಾಜ್ಯದಲ್ಲಿ ಜೀವನಕ್ಕಿಲ್ಲದೆ ಒಬ್ಬ ಬ್ರಾಹ್ಮಣನು ಜೀವನಾರ್ಥವಾಗಿ ಬೇರೆ ರಾಜ್ಯಕ್ಕೆ ಹೋಗುವ ಹಾಗಿದ್ದಾಗ ಅವನಿಗೂ ಅವನ ಕುಟುಂಬಕ್ಕೂ ರಾಜನು ಜೀವನವನ್ನು ಕಲ್ಪಿಸಿ ತನ್ನಲ್ಲಿಯೇ ಇಟ್ಟುಕೊಳ್ಳಬೇಕು. ಆಗಲೂ ಆ ಬ್ರಾಹ್ಮಣನು ಹಿಂತಿರುಗದೇ ಇದ್ದರೆ ರಾಜನು ಬ್ರಾಹ್ಮಣ ಸಂಘದಲ್ಲಿ ಈ ಅಂಶವನ್ನು ತಿಳಿಸಿ, ಜನರನ್ನು ನೀತಿ ಮರ್ಯಾದೆಯಲ್ಲಿ ನಿಲ್ಲಿಸತಕ್ಕ ಬ್ರಾಹ್ಮಣರು ನಮ್ಮ ದೇಶದಿಂದ ಹೊರಟು ಹೋಗುವುದಾದರೆ ಪ್ರಜೆಗಳನ್ನು ನೀತಿ ಮರ್ಯಾದೆಯಲ್ಲಿ ನಿಲ್ಲಿಸುವವರು ಯಾರು ಎಂದು ಅವರಲ್ಲಿ ತಿಳಿಸಬೇಕು. ಆಗಲೂ ಆ ಬ್ರಾಹ್ಮಣನು ತನ್ನ ಸಂಕಲ್ಪವನ್ನು ಬಿಡದೆ ಪ್ರತಿವಾಕ್ಯವನ್ನಾಡಿದರೆ ಅವನಲ್ಲಿ ಹಿಂದಿನ ತಮ್ಮ ಅಪರಾಧವನ್ನು ಕ್ಷಮಿಸುವಂತೆ ಕೇಳಿಕೊಳ್ಳಬೇಕು. ಹೀಗೆ ದೇಶದಿಂದ ಬಿಟ್ಟು ಹೋಗುವವರನ್ನು ನಿಲ್ಲಿಸಿಕೊಳ್ಳುವುದೇ ರಾಜನೀತಿ. ಬ್ರಾಹ್ಮಣರಿಗೆ ಜೀವನಕ್ಕೆ ಬೇಕಾದಷ್ಟನ್ನೇ ರಾಜನು ಕಲ್ಪಿಸಬೇಕೆಂದು ಜನರ ಹೇಳಿಕೆಯುಂಟು. ಆದರೆ ಅದನ್ನು ನಾನು ನಂಬುವುದಿಲ್ಲ. ಬ್ರಾಹ್ಮಣನು ತನಗೆ ಸುಖವಾದ ಬದುಕಿಲ್ಲವೆಂದು ಬಿಟ್ಟು ಹೋಗಲು ಪ್ರಯತ್ನ ಪಡುವ ಪಕ್ಷದಲ್ಲಿ ಅವನು ಕೋರಿದ ಭೋಗ ಸಾಮಗ್ರಿಗಳನ್ನು ಕಲ್ಪಿಸಿ ನಿಲ್ಲುವಂತೆ ಪ್ರಾರ್ಥಿಸಬೇಕು. ರಾಜೇಂದ್ರ, ಕೃಷಿ, ಗೋರಕ್ಷಣೆ, ವಾಣಿಜ್ಯವೆಂಬುವು ಮೂರು ಯುಗದಲ್ಲಿ ಜನರ ಜೀವಯಾತ್ರೆಗೆ ಆಧಾರಗಳು. ವೇದ ವಿದ್ಯೆಯು ಪರಲೋಕಕ್ಕೆ ಸಾಧಕವು. ಅದೇ ಜನರಿಗೆ ಅಭ್ಯುದಯ ಕಾರಣವು. ಈ ವೇದ ವಿದ್ಯೆಗೆ ಯಾರಿಂದ ಹೀನಗತಿಯುಂಟಾಗುವುದೋ ಅವರು ಜನಸಂಘಕ್ಕೆ ಶತ್ರುಗಳೆನಿಸುವರು. ಅಂತಹವರ ನಿರ್ಮೂಲ ನಾಶಕ್ಕಾಗಿಯೇ ಬ್ರಹ್ಮನು ಕ್ಷತ್ರಿಯರನ್ನು ಸೃಜಿಸಿರುವನು. ಆದುದರಿಂದ ಓ ಧರ್ಮರಾಜ, ನೀನು ಅಂತಹ ಶತ್ರುಗಳನ್ನು ನಿಗ್ರಹಿಸು, ಪ್ರಜೆಗಳನ್ನು ಪಾಲಿಸು, ಯಾಗಗಳನ್ನು ನಡೆಸು, ಯುದ್ಧದಲ್ಲಿ ಶೌರ್ಯದಿಂದ ಯುದ್ಧ ಮಾಡು. ರಕ್ಷಿಸಬೇಕಾದವರನ್ನು ರಕ್ಷಿಸತಕ್ಕ ಅರಸನೇ ರಾಜರಲ್ಲಿ ಉತ್ತಮನು. ಹಾಗಿಲ್ಲದ ರಾಜನು ಕೆಲಸಕ್ಕೆ ಬಂದವನಲ್ಲ. ಪ್ರಜಾ ರಕ್ಷಣೆಗಾಗಿ ರಾಜನು ಯುದ್ಧ ಮಾಡಬೇಕು. ಮನುಷ್ಯರನ್ನು ಮನುಷ್ಯನು ಆಳುವಂತೆ ಮಾಡಿರುವುದು ಈ ಉದ್ದೇಶದಿಂದಲೇ. ಸೃಜನರಿಂದ ಪರರನ್ನು, ಪರರಿಂದ ಸೃಜನರನ್ನು, ಹಾಗೆಯೇ ಸ್ವಂತ ಜನರಿಂದ ಸ್ವಂತ ಜನರನ್ನು, ಪರರಿಂದ ಪರರನ್ನು ನಿರುಪಾಯವಾಗಿ ರಕ್ಷಿಸುವುದೇ ರಾಜನ ಧರ್ಮವು. ಮತ್ತು ರಾಜನು ತನ್ನನ್ನು ಇತರರಿಂದ ಬಹಳ ಎಚ್ಚರಿಕೆಯೊಡನೆ ರಕ್ಷಿಸಿಕೊಂಡು ತಾನು ಭೂಮಿಯನ್ನು ರಕ್ಷಿಸಬೇಕು. ವಿದ್ವಾಂಸರು ರಾಜನೇ ಎಲ್ಲಕ್ಕೂ ಮೂಲಾಧಾರವೆಂದು ಹೇಳುವರು. ಆದುದರಿಂದ ರಾಜನು ತನ್ನಲ್ಲಿರುವ ಹುಡುಕುಗಳೇನು, ತಾನು ಯಾವ ವ್ಯಸನದಲ್ಲಿ ಬಿದ್ದಿರುವೆನು, ತನ್ನ ದೌರ್ಬಲ್ಯಕ್ಕೆ ಮೂಲವಾವುದು, ತನ್ನಲ್ಲಿರುವ ದೋಷಗಳಿಗೆ ಕಾರಣವೇನು ಎಂಬ ವಿಷಯಗಳನ್ನು ತನ್ನಲ್ಲಿ ತಾನೇ ಯಾವಾಗಲೂ ಚಿಂತಿಸಿ ವಿಮರ್ಶಿಸಿ ತಿಳಿದುಕೊಳ್ಳುತ್ತಿರಬೇಕು. ರಾಜ್ಯದ ಆಡಳಿತಗಳಲ್ಲಿ ತಾನು ಆಯಾ ದಿನದಲ್ಲಿ ಮಾಡಿದ ಕಾರ್ಯವು ಪ್ರಜೆಗಳಿಗೆ ಇಷ್ಟವೇ ಅನಿಷ್ಟವೇ ಎಂಬುದನ್ನು ಗೂಢಚಾರರ ಮೂಲಕವಾಗಿ ತಿಳಿದುಕೊಳ್ಳುತ್ತಿರಬೇಕು. ಹೀಗೆ ಪ್ರಜೆಗಳಿಗೆ ತನ್ನಲ್ಲಿರುವ ಸದಭಿಪ್ರಾಯ ದುರಭಿಪ್ರಾಯಗಳನ್ನು, ಗ್ರಾಮಸ್ಥರ ಇಷ್ಟಾನಿಷ್ಟಗಳನ್ನು, ರಾಜ್ಯದಲ್ಲಿ ಹರಡಿರುವ ತನ್ನ ಕೀರ್ತಿ ಅಪಕೀರ್ತಿಗಳನ್ನು ರಾಜನು ತನ್ನ ಚಾರರ ಮೂಲಕವಾಗಿ ತಿಳಿಯುತ್ತಲೇ ಇರಬೇಕು. ರಾಜ್ಯದಲ್ಲಿ ಧರ್ಮಜ್ಞರು, ಧೀರರು, ಯುದ್ಧದಲ್ಲಿ ಬೆನ್ನು ಕೊಟ್ಟು ಓಡದವರು, ದೇವದಾಸಿಗಳು, ಅನುಜೀವಿಗಳು, ಅಮಾತ್ಯರು ಇವೊಂದೂ ಇಲ್ಲದೆ ತಟಸ್ಥರಾಗಿರತಕ್ಕವರು, ಸ್ತೋತ್ರ ಮಾಡುವವರು, ನಿಂದಿಸುವವರು, ಇವರೆಲ್ಲರ ವಿಷಯದಲ್ಲಿ ರಾಜನು ಸಮಾನವಾದ ಗೌರವವನ್ನು ತೋರಿಸಬೇಕು. ಯಾವ ಮನುಷ್ಯನೇ ಆದರೂ ಯಾವಾಗಲೂ ಎಲ್ಲರಿಗೂ ಒಂದೇ ವಿಧವಾಗಿ ಇಷ್ಟವೆನಿಸುವುದು ಸಾಧ್ಯವಿಲ್ಲ. ಲೋಕದಲ್ಲಿ ಎಲ್ಲರಿಗೂ ಶತ್ರುಗಳೂ ಉಂಟು, ಮಿತ್ರರೂ ಉಂಟು, ಮಧ್ಯಸ್ಥರೂ ಉಂಟು. ಆದುದರಿಂದ ಲೋಕವನ್ನೆಲ್ಲ ಮೆಚ್ಚಿಸುವುದು ಅಸಾಧ್ಯವು ಎಂದನು. ಆಗ ಧರ್ಮರಾಜನು, ತಾತ, ಸಮಾನವಾದ ಭುಜಬಲವು ಸಮಾನವಾದ ಗುಣವು ಉಳ್ಳ ಜನರಲ್ಲಿ ಒಬ್ಬನು ಮಾತ್ರ ಮೇಲೆನಿಸಿಕೊಂಡು ರಾಜನಾಗಿ ಇತರರನ್ನೆಲ್ಲ ತನ್ನ ಕೈ ಕೆಳಗಿಟ್ಟು ಆಳುವನು ಎಂಬುದು ಹೇಗೆ? ಇದರ ಮರ್ಮವನ್ನು ನನಗೆ ತಿಳಿಸಬೇಕು ಎಂದನು. ಆಗ ಭೀಷ್ಮನು, ಯುಧಿಷ್ಠಿರ, ಅದು ವಾಸ್ತವವೇ. ಆದರೆ ಬಲಾಢ್ಯನು ಇತರರನ್ನು ಅಡಗಿಸಿ ಆಳುವುದು ಸಹಜವು.
ಸಂಚಾರ ಶಕ್ತಿಯಿಲ್ಲದ ಸ್ಥಾವರ ಮಾರ್ಗವನ್ನು ಜಂಗಮ ಪ್ರಾಣಿಗಳು ಭುಜಿಸುವವು. ಕೋರೆಯಿಲ್ಲದ ಪ್ರಾಣಿಗಳನ್ನು ಕೋರೆಯುಳ್ಳ ಮೃಗಗಳು ಕಚ್ಚಿ ತಿನ್ನುವವು. ಕ್ರೂರ ವಿಷವುಳ್ಳ ಸರ್ಪಗಳು ಅಲ್ಪ ವಿಷವುಳ್ಳ ಸರ್ಪಗಳನ್ನು ಭಕ್ಷಿಸುವವು. ಇದೇ ರೀತಿಯಲ್ಲಿ ಬಲಾಢ್ಯನಾದ ರಾಜನು ಇತರರನ್ನು ಅಡಗಿಸಿ ತಾನು ಮೇಲಾಗುವನು. ರಾಜ್ಯವಾಳತಕ್ಕ ರಾಜನು ಶತ್ರುಗಳ ವಿಷಯದಲ್ಲಿ ಹೇಗೋ ಹಾಗೆಯೇ ತನ್ನ ಕೈಕೆಳಗಿನ ಪ್ರಜೆಗಳ ವಿಷಯದಲ್ಲಿಯೂ ಇರಬೇಕು. ಎಚ್ಚರ ತಪ್ಪಿದರೆ ಪ್ರಜೆಗಳು ರಣಹದ್ದುಗಳಂತೆ ಮೇಲೆ ಬಿದ್ದು ಅಡಗಿಸಿ ಬಿಡುವರು. ಓ ಯುಧಿಷ್ಠಿರ, ನೀನು ರಾಜಕಾರ್ಯದಲ್ಲಿ ಗಮನಿಸತಕ್ಕ ವಿಷಯಗಳು ಹಲವುಂಟು. ನಿನ್ನ ದೇಶದಲ್ಲಿ ಅಲ್ಪ ವರ್ತಕರಾಗಲಿ ಪ್ರಬಲ ವರ್ತಕರಾಗಲಿ ಹೆಚ್ಚು ತೆರಿಗೆಗಾಗಿ ಹೆದರಿ ದೇಶವನ್ನು ಬಿಟ್ಟು ಹೋಗುವಂತೆ ಆಗಿಲ್ಲವಷ್ಟೇ. ನಿನ್ನ ರಾಜ್ಯದಲ್ಲಿ ಕೃಷಿ ಮಾಡತಕ್ಕವರು ಹೆಚ್ಚು ಕಂದಾಯಕ್ಕೆ ಭಯಪಟ್ಟು ತಮ್ಮ ವೃತ್ತಿಯನ್ನು ಬಿಡುವುದಿಲ್ಲವಷ್ಟೇ. ರಾಜನ ಕಾರ್ಯಭಾರವನ್ನು ಯಾರು ವಹಿಸುವರೋ ಅವರೇ ಎಲ್ಲರನ್ನೂ ಭರಿಸತಕ್ಕವರು. ಧರ್ಮದಲ್ಲಿ ಕಾಲು ಭಾಗವನ್ನು ಆಲಸ್ಯವೆಂಬುದು ಅಪಹರಿಸುವುದು. ಮತ್ತೊಂದು ಕಾಲು ಭಾಗವು ಪಾಷಂಡನ ಕೈ ಸೇರಿದೆ. ಇನ್ನೊಂದು ಕಾಲು ಭಾಗವು ರಾಜನಲ್ಲಿದೆ. ನಾಲ್ಕನೆಯ ಭಾಗವು ಕೃಷಿಯನ್ನು ಆಶ್ರಯಿಸಿದೆ. ಈ ರಾಜನಲ್ಲಿರುವ ಒಂದು ಭಾಗವನ್ನು ಬೇರೆ ಮೂರು ಭಾಗಗಳು ದಿನ ದಿನಕ್ಕೆ ಕಬಳಿಸಿ ಬಿಡುವವು. ಆದುದರಿಂದ ಓ ಯುಧಿಷ್ಠಿರ, ನಿನ್ನನ್ನು ಆಶ್ರಯಿಸಿರುವ ಆ ಕಾಲು ಪಾಲಿನ ಧರ್ಮವನ್ನು ನೀನು ಸರ್ವ ಪ್ರಯತ್ನದಿಂದಲೂ ಕಾಪಾಡಿಕೊಳ್ಳಬೇಕು. ಧರ್ಮರಾಜ, ದೇವತೆಗಳು, ಪಿತೃಗಳು, ರಾಕ್ಷಸರು, ಪಶು ಪಕ್ಷಿಗಳು, ಮನುಷ್ಯರು, ಪನ್ನಗರು ಎಲ್ಲರೂ ಈ ರಾಜನು ಕೊಟ್ಟುದರಿಂದಲೇ ಜೀವಿಸಬೇಕು. ಆದುದರಿಂದ ಅನೇಕ ಪ್ರಾಣಿಗಳ ಜೀವನವು ರಾಜನ ಕೈಯಲ್ಲಿದೆ. ರಾಜ್ಯ ಪಾಲನಕ್ಕೆ ಸಾಧನಗಳು, ರಾಜ್ಯ ಪಾಲನ ಕ್ರಮವೂ ಇದೆ. ರಾಜ್ಯ ರಕ್ಷಣೆಗೆ ಬೇಕಾದ ಸಾಧನಗಳೂ ಇವೆ. ರಾಜರನ್ನು ರಕ್ಷಿಸತಕ್ಕ ರೀತಿಯೂ ಇದೆ. ಇದನ್ನೇ ವಿವರಿಸಿ ಹೇಳುವೆನು ಕೇಳು ಎಂದನು. ಇದು 89ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.